ಬಿಗ್ ಬಾಸ್ ಅಂತೂ ಇಂತೂ ಫಿನಾಲೆ ಹಂತಕ್ಕೆ ಬಂತು ಬಿಗ್ ಬಾಸ್. ಸೊ ಸಾಕಷ್ಟು ಸದ್ದನ್ನ ಮಾಡ್ತಾ ಇರುವಂತದ್ದು ಒಂದೇ ಒಂದು ಹೆಸರು ಏನಪ್ಪಾ ಅಂತಂದ್ರೆ ಅದು ರಕ್ಷಿತಾ ಶೆಟ್ಟಿ. ಈ ಮೂರು ಬೇಡಿಕೆಗಳನ್ನ ಈಡೇರಿಸುವಲ್ಲಿ ಬಿಗ್ ಬಾಸ್ ಹಿಂದೆಟ್ ಹಾಕಬಾರದು. ಕಡಲಿನ ಮಕ್ಕಳಾದಂತಹ ಮೀನುಗಾರರು ಬರಬೇಕು. ಸಮುದ್ರಕ್ಕಿಳಿಯುವಂತ ಮೀನುಗಾರರು ಎದುರಿಸುವಂತ ಸವಾಲುಗಳ ಬಗ್ಗೆ ಎಲ್ಲರ ಮುಂದೆ ಮಾತನಾಡಲು ಅವಕಾಶವನ್ನ ನೀಡಬೇಕು. ಬಿಗ್ ಬಾಸ್ಗೆ ನಾನು ಯಾಕೆ ಬಂದಿದ್ದೀನಿ ಅಂತಂದ್ರೆ ಕಪ್ ಗೆಲ್ಲೋದಕ್ಕೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತಾಡುವಂಥ ಕೆಲಸ ಮಾಡಿದ್ರು. ಯಾರಿಗೂ ಕೂಡ ಹಿಂದೆ ಮಾತಾಡುವಂಥ ಕೆಲಸ ಮಾಡ್ತಾ ಇರಲಿಲ್ಲ. ಹಲೋ ನಮಸ್ಕಾರ, ರವಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಬಿಗ್ ಬಾಸ್ ಅಂತೂ ಇಂತೂ ಫಿನಾಲೆ ಹಂತಕ್ಕೆ ಬಂತು ಬಿಗ್ ಬಾಸ್. ಸಾಕಷ್ಟು ಜನ ಒಂದಿಷ್ಟು ಊಹೆ ಮಾಡ್ಕೊಳ್ತಾ ಇದ್ದಾರೆ, ಅವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಅಂತ. ಸೊ ಬಿಗ್ ಬಾಸ್ ಅಂತಂದಾಗ ಸಹಜವಾಗಿ ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುವಂಥದ್ದು ಇಲ್ಲಿ ವ್ಯಕ್ತಿತ್ವಗಳ ಆಟ ಅಂತ. ಸೊ ಈ ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರ ವ್ಯಕ್ತಿತ್ವ ಯಾವ ರೀತಿಯಾಗಿದೆ, ಏನ್ ಕತೆ ಅನ್ನುವಂಥದ್ದು ಇಡೀ ಕರ್ನಾಟಕದ ಜನತೆ ಇದೀಗ ನೋಡಿದೆ. ಸೊ ಸಾಕಷ್ಟು ಸದ್ದನ್ನ ಮಾಡ್ತಾ ಇರುವಂಥದ್ದು ಒಂದೇ ಒಂದು ಹೆಸರು ಏನಪ್ಪಾ ಅಂತಂದ್ರೆ ಅದು ರಕ್ಷಿತಾ ಶೆಟ್ಟಿ. ಎಸ್, ರಕ್ಷಿತಾ ಅಂತಂದ್ರೆ ಬಹಳಷ್ಟು ಲಾಯಲಿಟಿ, ಆ ಪ್ರೀತಿ, ಆ ವಾತ್ಸಲ್ಯ, ಯಾರೇ ಇದ್ರೂ ಕೂಡ ಅವರ ಜೊತೆ ಬಹಳಷ್ಟು ಪ್ರೀತಿಯನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಗೆ ಬಹಳಷ್ಟು ಕೇರ್ ಮಾಡುವಂಥ ಕೆಲಸ ಮಾಡ್ತಾರೆ. ನೋಡಿ, ಯಾರಿಗೇ ಆದರೂ ಕೂಡ ಒಂದಿಷ್ಟು ನೋವಾದಂಥ ಸಂದರ್ಭದಲ್ಲಿ ಬಹಳಷ್ಟು ನೋವನ್ನು ಕೂಡ ಪಡೀತಾರೆ. ನೋಡಿ, ಈ ವಯಸ್ಸಲ್ಲೂ ಕೂಡ ಅವರಿಗೆ ಇರುವಂಥ ಮ್ಯಾಚುರಿಟಿ ಆಗಿರ್ಬೋದು, ಅವರಿಗೆ ಇರುವಂಥ ಒಂದಿಷ್ಟು ತಿಳುವಳಿಕೆ ಆಗಿರ್ಬೋದು, ತುಂಬ ಖುಷಿ ಅನಿಸುತ್ತೆ. ಸೊ ಈಗ ಗ್ರ್ಯಾಂಡ್ ಫಿನಾಲೆ ಹತ್ರ ಬರ್ತಿದ್ದ ಹಾಗೆ ಸ್ಪರ್ಧಿಗಳು ಸಾಕಷ್ಟು ಒಂದಿಷ್ಟು ಬೇಡಿಕೆಗಳನ್ನು ಮುಂದಿಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯಾದಂಥ ಬೇಡಿಕೆಗಳನ್ನು ಇಡ್ತಾ ಇದ್ರೆ ರಕ್ಷಿತಾ ಒಂದಿಷ್ಟು 3 ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಬಹಳಷ್ಟು ಆ ಬೇಡಿಕೆ ಇದೆಯಲ್ಲ, ನಿಜವಾಗ್ಲೂ ಕೂಡ ಪ್ರೇಕ್ಷಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅರೆ ಏನ್ರಿ ಆ ಅಂಥ ಬೇಡಿಕೆಗಳು, ಏನು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅಂತ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ನೋಡಿ, ಈಗ ಸ್ಪರ್ಧಿಗಳು ಹೇಳುವಂಥ 3 ಬೇಡಿಕೆಗಳ ಪೈಕಿ ಒಂದನ್ನು ಈಡೇರಿಸುವುದಾಗಿ ಬಿಗ್ ಬಾಸ್ ಒಂದಿಷ್ಟು ವಚನವನ್ನು ಕೊಟ್ಟಿದ್ದಾರೆ. ಈಗ ಹೋದ ಸಂಚಿಕೆಯಲ್ಲಿ ಒಂದಿಷ್ಟು ರಿಲೀಸ್ ಆಗಿರುವಂಥ ಒಂದಿಷ್ಟು ಬಿಗ್ ಬಾಸ್ ನೋಡ್ತಾ ಹೋದರೆ ನೋಡಿ, ರಘು ಅವರಾಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು, ಧ್ರುವಂತ್ ಆಗಿರ್ಬೋದು, ರಕ್ಷಿತಾ ಮತ್ತು ಗಿಲ್ಲಿ, ಹಾಗೆ ಅವರ ಆಸೆಗಳನ್ನು ಒಂದಿಷ್ಟು ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಈ 4ರ ಪೈಕಿ ರಕ್ಷಿತಾ ಹೇಳಿದಂಥ 3 ಬೇಡಿಕೆಗಳು ಕರುನಾಡ ಜನತೆ ಒಂದಿಷ್ಟು ಫಿದಾ ಆಗಿದ್ದಾರೆ. ಈ 3 ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಬಿಗ್ ಬಾಸ್ ಹಿಂದೆಟ್ ಹಾಕಬಾರದು. ವಯಸ್ಸಿಗೆ ಮೀರಿದಂಥ ಈ ಆಸೆಗಳನ್ನು ರಕ್ಷಿತಾ ಅವರು ಪ್ರಬದ್ಧತೆಯನ್ನ ತೋರಿಸುವಂಥದ್ದು ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಏನು ಬೇಡಿಕೆಗಳು ಅಂತ ನಾವು ನೋಡ್ತಾ ಹೋದ್ರೆ, ಬಿಗ್ ಬಾಸ್ ಮನೆಗೆ ಕಡಲಿನ ಮಕ್ಕಳಾದಂತಹ ಮೀನುಗಾರರು ಬರಬೇಕು. ಸಮುದ್ರಕ್ಕಿಳಿಯುವಂಥ ಮೀನುಗಾರರು ಎದುರಿಸುವಂಥ ಸವಾಲುಗಳ ಬಗ್ಗೆ ಎಲ್ಲರ ಮುಂದೆ ಮಾತನಾಡಲು ಅವಕಾಶವನ್ನ ನೀಡಬೇಕು. ಈ ಮೂಲಕ ಮೀನುಗಾರರಿಗೆ ವೇದಿಕೆ ಕಲ್ಪಿಸಲು ರಕ್ಷಿತಾ ಶೆಟ್ಟಿ ಪ್ರಯತ್ನವನ್ನ ಪಟ್ಟಿದ್ದಾರೆ. ನೋಡಿ, ಸಮುದ್ರಕ್ಕೆ ಇಳಿದಂಥ ಸಂದರ್ಭದಲ್ಲಿ ಮೀನುಗಾರರು ಎದುರಿಸುವಂಥ ಸವಾಲುಗಳಾಗಿರ್ಬೋದು, ಬಿರುಗಾಳಿ ಬಂದಂಥ ಸಂದರ್ಭದಲ್ಲಿ, ಮಳೆ ಬಂದಂಥ ಸಂದರ್ಭದಲ್ಲಿ, ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಸಮುದ್ರಕ್ಕೆ ಇಳಿದಂಥ ಮೀನುಗಾರರು, ಸಮುದ್ರದ ಕಡಲಿನ ಮಕ್ಕಳಾದಂಥ ಮೀನುಗಾರರು ಎದುರಿಸುವಂಥ ಸವಾಲುಗಳನ್ನು ಕರ್ನಾಟಕ ಜನತೆ ಮುಂದೆ ಬಿಚ್ಚಿಡಬೇಕು. ಆ ಅವಕಾಶವನ್ನು ಅವರಿಗೆ ಕೊಡಬೇಕು, ಅವರಿಗೆ ವೇದಿಕೆಯನ್ನು ಕಲ್ಪಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇಲ್ಲಿ ರಕ್ಷಿತಾ ಮುಂದಾಕಿದ್ದಾರೆ. ನೋಡಿ, ಆ ತಿಳುವಳಿಕೆ ಇದೆ ಅಲ್ಲ ರೀ, ಆ ಮೀನುಗಾರಿಕೆಗೆ ಆಗ್ತಾ ಇರುವಂಥ ಒಂದಿಷ್ಟು ಅವರಿಗೆ ಸಮಸ್ಯೆಗಳಾಗಿರ್ಬೋದು, ಆ ಸಮುದ್ರಕ್ಕೆ ಇಳಿದಂಥ ಸಂದರ್ಭದಲ್ಲಿ ಎದುರಿಸುವಂಥ ಒಂದಿಷ್ಟು ಸವಾಲುಗಳಾಗಿರ್ಬೋದು, ಅವೆಲ್ಲವೂ ಕೂಡ ನಿಜವಾಗ್ಲೂ ಕೂಡ ನೋಡಿ, ಇಷ್ಟೇ ವಯಸ್ಸಿನಲ್ಲಿ, ಇಂಥ ಸಣ್ಣ ವಯಸ್ಸಿನಲ್ಲಿ ಬೆಂಕಿಯಲ್ಲಿ ಅರಳಿದಂಥ ಹೂವು ಅಂತಂದರೆ ಅದು ರಕ್ಷಿತಾ. ಸಾಕಷ್ಟು ಸದ್ದನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಏನಪ್ಪ, ಈ ವಯಸ್ಸಲ್ಲೂ ಕೂಡ ಇವರಿಗೆ ಇರುವಂಥ ತಿಳುವಳಿಕೆ ಗಮನಿಸ್ತಾ ಹೋದ್ರೆ ಇಡೀ ರಾಜ್ಯದ ಜನ ಇದೀಗ ಫಿದಾ ಹಾಕಿದ್ದಾರೆ. ಅವರ ಆಸೆಗಳನ್ನು ಪೂರೈಸುವುದಕ್ಕೆ ಬಿಗ್ ಬಾಸು ಕೂಡ ಒಂದಿಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಕೆಲವೊಂದಿಷ್ಟು ಆಸೆಗಳಿದೆಯಲ್ಲ, ನಿಜವಾಗ್ಲೂ ಕೂಡ ಅದು ಈಡೇರಿಸ್ತಾರೋ ಬಿಡ್ತಾರೋ ಅದು ಬಿಗ್ ಬಾಸ್ಗೆ ಬಿಟ್ಟಿದ್ದು. ನೋಡಿ, ಈಗ ಸೀಸನ್ 12ನೇ ಏನಿದೆ, ಇದು ಫಿನಾಲೆ ವಾರದಲ್ಲಿ ಸ್ಪರ್ಧಿಗಳು ತಮ್ಮ ಬೇಡಿಕೆಗಳನ್ನು ಬಿಗ್ ಬಾಸ್ ಮುಂದೆ ಇರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸ್ಪರ್ಧಿಗಳು ಹೇಳುವಂಥ 3 ಬೇಡಿಕೆಗಳ ಪೈಕಿ ಒಂದನ್ನು ಈಡೇರಿಸುವುದಾಗಿ ಬಿಗ್ ಬಾಸ್ ಒಂದಿಷ್ಟು ವಚನವೂ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಗಮನಿಸ್ತಾ ಹೋದರೆ ರಘು ಅವರಾಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು, ಧ್ರುವಂತ್ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಎಲ್ಲರೂ ಕೂಡ ಒಂದಿಷ್ಟು ಆಸೆಯನ್ನು ತೋರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ 4ರ ಪೈಕಿ ರಕ್ಷಿತಾ ಹೇಳಿದಂಥ 3 ಬೇಡಿಕೆಗಳಿದೆಯಲ್ಲ, ಕರುನಾಡಿನ ಜನತೆ ಫಿದಾ ಆಗಿಬಿಟ್ಟಿದ್ದಾರೆ. ಸೊ ಏನಪ್ಪ ಆ ಬೇಡಿಕೆಗಳು? ಹಾಗಾದ್ರೆ ಆ ಬೇಡಿಕೆಗಳು ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ. ಕೆಲವೊಂದಿಷ್ಟು ಜನರಿಗೆ ಆ ಬೇಡಿಕೆಗಳು ಇದೆಯಲ್ಲ,
ಆ ಆ ಆ ವ್ಯಕ್ತಿಗಳನ್ನು ಕರೆಸ್ಬೇಕು, ಅವರನ್ನು ಕರೆಸ್ಬೇಕು ಅನ್ನುವಂಥ ಒಂದು ಬೇಡಿಕೆ ಇದೆಯಲ್ಲ, ನಿಜವಾಗ್ಲೂ ಕೂಡ ಭಾಳಷ್ಟು ಹೆಮ್ಮೆ ಅನಿಸುತ್ತಾರೆ. ಸೊ ಈಗ ಈ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಬಿಗ್ ಬಾಸ್ ಹಿಂದೇಟು ಹಾಕಬಾರ್ದು ಅನ್ನುವಂಥದ್ದು ರಾಜ್ಯದ ಜನರ ಕೂಗು. ವಯಸ್ಸಿಗೆ ಮೀರಿದಂಥ ಈ ಆಸೆಗಳನ್ನು ರಕ್ಷಿತಾ ಅವರು ಪ್ರಬುದ್ಧತೆಯನ್ನು ತೋರಿಸುವಂಥ ಕೆಲಸ ಆಗ್ತಾ ಇದೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಆ 3 ಬೇಡಿಕೆಗಳೇನು ಏನನ್ನೋದನ್ನ ನಿಮ್ಮ ಮುಂದೆ ಇಡುವಂಥ ಕೆಲಸ. ಬಿಗ್ ಬಾಸ್ ಮನೆಗೆ ಕಡಲಿನ ಮಕ್ಕಳಾದಂಥ ಮೀನುಗಾರರು ಬರಬೇಕು ಅನ್ನುವಂಥದ್ದು ಆ ಬೇಡಿಕೆ ಇದೆ. ಅದರ ಜೊತೆಗೆ ಸಮುದ್ರಕ್ಕೆ ಇಳಿದಂಥ ಸಂದರ್ಭದಲ್ಲಿ ಮೀನುಗಾರರು ಎದುರಿಸುವಂತಹ ಸವಾಲುಗಳ ಬಗ್ಗೆಯೂ ಕೂಡ ಎಲ್ಲರ ಮುಂದೆ ಮಾತನಾಡುವಂಥ ಅವಕಾಶವನ್ನು ನೀಡಬೇಕು. ಈ ಮೂಲಕ ಮೀನುಗಾರರಿಗೆ ಒಂದಿಷ್ಟು ವೇದಿಕೆಯನ್ನು ಕಲ್ಪಿಸಲು ರಕ್ಷಿತಾ ಶೆಟ್ಟಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳಷ್ಟು ಎದ್ದು ಕಾಣ್ತಾ ಇದೆ. ನಾವು ಹೇಳ್ತಾ ಇದ್ದೀವಿ ಏನಪ್ಪಾ ಅಂತಂದರೆ, ಕಡಲಿನ ಮಕ್ಕಳಾದಂಥ ಮೀನುಗಾರರು ಸಮುದ್ರಕ್ಕೆ ಇಳಿದಂಥ ಸಂದರ್ಭದಲ್ಲಿ ಪಡುವಂಥ ಕಷ್ಟ ಅಷ್ಟಿಷ್ಟಲ್ಲ ರೀ. ಮಳೆ ಬಂದಂಥ ಸಂದರ್ಭದಲ್ಲಿ, ಬಿರುಗಾಳಿ ಬಿಟ್ಟಂಥ ಸಂದರ್ಭದಲ್ಲಿ, ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಎದುರಿಸುವಂಥ ಸವಾಲುಗಳಿದೆಯಲ್ಲ, ಸರಿಸುಮಾರು 1 ತಿಂಗಳಿಂದ ಮನೆ ಬಿಟ್ಟು ಸಮುದ್ರದ ಮಧ್ಯದಲ್ಲೇ ಇರ್ತಾರೆ. ಮೀನನ್ನು ತೆಗೆದುಕೊಂಡು ಬರಬೇಕು, ಮೀನನ್ನೇ ನನ್ನ ಜೀವನ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಮುದ್ರಕ್ಕೆ ಇಳಿದ್ರೆ ನಮ್ಮ ಜೀವನ ನಡೆಯುತ್ತೆ ಅನ್ನುವಂಥದ್ದು ಮೀನುಗಾರರ ಒಂದು ನಂಬಿಕೆ. ಸೊ ಆ ಕಡಲಿನ ಮಕ್ಕಳಾದಂಥ ಮೀನುಗಾರರು ಅನುಭವಿಸುವಂಥ ಕಷ್ಟಗಳು, ಸವಾಲುಗಳನ್ನು ಎಲ್ಲರ ಮುಂದೆ ಮನ ಬಿಚ್ಚಿ ಮಾತಾಡಬೇಕು. ನಾವು ಯಾವ ರೀತಿ ಸವಾಲುಗಳನ್ನು ಎದುರಿಸ್ತೀವಿ, ಸಮುದ್ರಕ್ಕೆ ಇಳಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಆ ಸವಾಲುಗಳಿಗೆ ಎದುರಾಗಿ ನಾವು ನಿಲ್ತೀವಿ ಅನ್ನೋದ್ರ ಬಗ್ಗೆಯೂ ಕೂಡ ಮಾತಾಡಬೇಕು. ಸೊ ಹಾಗಾಗಿ ಆ ವೇದಿಕೆಯನ್ನು ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಕ್ಷಿತಾ ಶೆಟ್ಟಿ ಅವರು ಪ್ರಯತ್ನವನ್ನು ಪಟ್ಟಿದ್ದಾರೆ. ಸೊ 2ನೇ ಆಸೆ, ಕರಾವಳಿ ಭಾಗದಲ್ಲಿ ಹುಲಿ ವೇಷಧಾರಿಗಳ ನೃತ್ಯ ತುಂಬಾ ಜನಪ್ರಿಯವಾಗಿರುವಂಥದ್ದು, ಸಿಕ್ಕಾಪಟ್ಟೆ ಫೇಮಸ್ಸು. ಕೇವಲ ಕರಾವಳಿ ಭಾಗದಲ್ಲಿ ಮಾತ್ರ ಅಲ್ಲ, ಆ ಭಾಗದಲ್ಲಿ ಇರುವಂಥ ಆ ಹುಲಿ ವೇಷಧಾರಿಗಳ ನೃತ್ಯವನ್ನು ನೋಡೋದಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ, ದೇಶದ ಮೂಲೆ ಮೂಲೆಗಳಿಂದ ಬಂದು ಆ ಹುಲಿ ವೇಷಧಾರಿಗಳ ನೃತ್ಯವನ್ನು ನೋಡ್ತಾರೆ. ಸೊ ಈಗ ಬಿಗ್ ಬಾಸ್ ಮನೆಗೆ ಹುಲಿ ನೃತ್ಯದ ಕಲಾವಿದರು ಬರಬೇಕು, ಅವರೊಂದಿಗೆ ನಾನು ಡ್ಯಾನ್ಸ್ ಮಾಡಬೇಕು ಅನ್ನುವಂಥದ್ದು ರಕ್ಷಿತಾ ಹೇಳಿಕೊಂಡಿರುವಂಥ ಒಂದಿಷ್ಟು ಆಸೆಗಳು. ನಾನು ಕೂಡ ಅವ್ರ ಜೊತೆ ಕುಣಿಬೇಕು, ನಾನು ಕೂಡ ಅವ್ರ ಜೊತೆ ನಲಿಬೇಕು ಅನ್ನುವಂಥದ್ದು ಆಸೆಯನ್ನು ಇಟ್ಟಿದ್ದಾರೆ. ಸೊ ಮತ್ತೊಂದು ಕಡೆ ಏನಪ್ಪ ಅಂತಂದರೆ, 3ನೇ ಆಸೆ, ಮುಂಬೈನಲ್ಲಿ ಹುಟ್ಟಿದಂಥ ರಕ್ಷಿತಾ ಅವರು. ಸೊ ಮುಂಬೈನಲ್ಲಿ ಹುಟ್ಟಿ ಬೆಳೆದಂಥ ಕಾರಣ ಆರಂಭದಿಂದಲೂ ಕೂಡ ರಕ್ಷಿತಾ ಶೆಟ್ಟಿ ಅವರಿಗೆ ಒಂದಿಷ್ಟು ಭಾಷೆಯ ಬಗ್ಗೆ, ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೊಡಕು ಅನುಭವಿಸ್ತಾ ಇದ್ರು. ಸೊ ನೋಡಿ, ಭಾಷೆ ಬಗ್ಗೆ ಒಂದಿಷ್ಟು ಹಾಗೆ ಮಾತಾಡ್ತಾರೆ, ಹೀಗೆ ಮಾತಾಡ್ತಾರೆ, ಸರಿಯಾಗಿ ಮಾತಾಡೋಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಮೊದಲಿಗೆ ಬಿಗ್ ಬಾಸ್ ಮನೆಗೆ ಬಂದಂಥ ಸಂದರ್ಭದಲ್ಲಿ ಏನರಪ್ಪ ರಕ್ಷಿತಾ ಶೆಟ್ಟಿ ಅವ್ರನ್ನ ಕರೆಸಿಬಿಟ್ಟಿದ್ದಾರಲ್ಲ, ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ರು. ಆದರೆ ಬಿಗ್ ಬಾಸ್ಗೆ ಬಂದಾಗಿಂದ ಕೂಡ ಅವರ ಕನ್ನಡದಲ್ಲೂ ಭಾಳಷ್ಟು ಕಲಿಯುವಂಥ ಕೆಲಸ ಮಾಡಿದ್ದಾರೆ, ಭಾಳಷ್ಟು ಸುಧಾರಣೆ ಆಗುವಂಥ ಕೆಲಸ ಆಗಿದೆ. ಸೊ ಇದೀಗ ಇದೇ ವಿಷಯವಾಗಿ ಹಲವರು ಕೋಪಕ್ಕೆ ಒಂದಿಷ್ಟು ಕಾರಣ ಆಗ್ತಾ ಇದ್ರು ರಕ್ಷಿತಾ ಶೆಟ್ಟಿ ಅವರು. ಸೊ ಈಗ ಕಳೆದ 3 ತಿಂಗಳಿಂದ ರಕ್ಷಿತಾ ಅವರು ಕನ್ನಡದ ಸುಧಾರಣೆಯನ್ನು ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ವೀಕ್ಷಕರು ಕೂಡ ಗಮನಿಸಿದ್ದಾರೆ. ಈಗ 3ನೇ ಬೇಡಿಕೆ ಆಗಿ ಏನಪ್ಪ ಅಂತಂದರೆ, ತಾನು ಬಿಗ್ ಬಾಸ್ ಮನೆಯಲ್ಲಿ ಕನ್ನಡ ನಾಟಕವನ್ನು ನೋಡಬೇಕು ಅಂತ ಹೇಳ್ಕೊಂಡಿದ್ದಾರೆ. ನಾನು ಕನ್ನಡ ನಾಟಕವನ್ನು ನೋಡಬೇಕು, ನಾನು ಕೂಡ ಖುಷಿಯಾಗಿರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ. ಬಟ್ ಬಿಗ್ ಬಾಸ್ ಯಾವ ಆಸೆಯನ್ನು ಈಡೇರಿಸ್ತಾರೆ ಅನ್ನುವಂಥದ್ದು ಒಂದಿಷ್ಟು ಕಾದು ನೋಡಬೇಕಾಗಿದೆ. ಬಟ್ ಗಿಲ್ಲಿ ಅವರ ಒಂದಿಷ್ಟು ಜೋಡಿ ಆಗಿರ್ಬೋದು, ರಕ್ಷಿತಾ ಅವರ ಒಂದಿಷ್ಟು ಮಾತುಗಳಾಗಿರ್ಬೋದು, ಬೆಂಕಿಯಲ್ಲಿ ಅರಳಿದಂಥ ಹೂವು ಅಂತಂದರೆ ಅದು ರಕ್ಷಿತಾ. ನಿಜವಾಗ್ಲೂ ಕೂಡ ಮೊದಲಿಗೆ ಸಿಕ್ಕಾಪಟ್ಟೆ ಕಷ್ಟಗಳನ್ನು ಅನುಭವಿಸಿದ್ರು. ಅವಳನ್ನು ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡುವಂಥ ಕೆಲಸ ಮಾಡಿದ್ರು. ಹೆಂಗಾದರೂ ಮಾಡಿ ರಕ್ಷಿತಾನ ಮನೆಯಿಂದ ಕಳಿಸ್ಬೇಕು ಅಂತ ಹೇಳಿದ್ರು. ಆದರೆ ಈ ಪಟಾಕಿ ಹುಡುಗಿ ನಿಜವಾಗ್ಲೂ ಕೂಡ ತಾನು ಗಟ್ಟಿಯಾಗಿ ನಿಲ್ಲುವಂಥ ಕೆಲಸವನ್ನು ಮಾಡಿದ್ರು. ನಾನು ಕೂಡ ಬಿಗ್ ಬಾಸನ್ನು ಗೆಲ್ಲಬಹುದು, ಬಿಗ್ ಬಾಸ್ಗೆ ನಾನು ಯಾಕೆ ಬಂದಿದ್ದೀನಿ ಅಂತಂದರೆ ಕಪ್ ಗೆಲ್ಲೋದಕ್ಕೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತಾಡುವಂಥ ಕೆಲಸ ಮಾಡಿದ್ರು. ಎಂಥ ಘಟಾನುಘಟಿಗಳಿದ್ರಿ ಅವ್ರ ಜೊತೆ, ಒಬ್ಬರ ಇಬ್ಬರ. ಆದರೆ ಇವರ ವ್ಯಕ್ತಿತ್ವ, ಅವರ ನೇರ ನುಡಿ, ಯಾರಿಗೂ ಕೂಡ ಮನಸ್ಸಿಗೆ ನೋವು ಆಗದ ಹಾಗೆ ಮಾತಾಡುವಂಥ ಮಾತುಗಳು, ಯಾರಿಗೂ ಕೂಡ ಒಂದಿಷ್ಟು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಚುಚ್ಚುವಂಥ ಮಾತುಗಳಿಲ್ಲ. ಯಾರಿಗೂ ಕೂಡ ಹಿಂದೆ ಮಾತಾಡುವಂಥ ಕೆಲಸ ಮಾಡ್ತಾ ಇರಲಿಲ್ಲ. ತಮ್ಮ ವಿರೋಧಿ ಇದ್ರೂ ಕೂಡ ಅವರಿಗೆ ಏನಾದರೂ ಮನಸ್ಸಿಗೆ ನೋವಾದರೆ ಅವರ ಹತ್ರ ಹೋಗಿ ಸ್ವಾರಿ ಕೇಳುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ಅವರು ನೇರ ನುಡಿರಿ. ನಿಜವಾಗ್ಲೂ ಕೂಡ ಆ ಪ್ರೀತಿ, ಆ ಮುಕ್ತತೆಯನ್ನು ನಿಜವಾಗ್ಲೂ ಕೂಡ ಗಮನಿಸ್ತಾ ಹೋದರೆ, ಊಟದ ವಿಚಾರದಲ್ಲಿ ಆಗಿರ್ಬೋದು ಕೂಡ, ಎಂಥ ವಿರೋಧಿ ಇದ್ದರೂ ಕೂಡ ಅವರು ಊಟ ಮಾಡಲಿಲ್ಲ ಅಂತಂದರೆ ಊಟ ಮಾಡಿ ಅಂತ ಹೇಳ್ತಾ ಇದ್ರು. ಅವರು ಬಿಗ್ ಬಾಸ್ ಗೆಲ್ಲೋದಕ್ಕೆ ಬಂದಿದ್ದಾರೆ ಅನ್ನೋದಕ್ಕಿಂತ ಜನರ ಮನಸ್ಸನ್ನು ಗೆಲ್ಲೋದಕ್ಕೆ ಬಂದಿದ್ದಾರೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ.
ಸೊ ಅಷ್ಟರ ಮಟ್ಟಿಗೆ ಅದ್ಭುತವಾಗಿ ಆಡ್ತಾ ಇದ್ದಾರೆ. ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ರಕ್ಷಿತಾನೇ ಗೆಲ್ಲಬೇಕು, ಅವರ ವ್ಯಕ್ತಿತ್ವ ಗೆಲ್ಲಬೇಕು ಅನ್ನುವಂಥದ್ದು. ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಅಂತಂದರೆ ವ್ಯಕ್ತಿತ್ವಗಳ ಆಟ. ಸೊ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಅವರು ಗೆಲುವು ನಿಜವಾಗ್ಲೂ ಆಗುತ್ತಾ ಅಥವಾ ಇಲ್ವಾ ಕಾದು ನೋಡಬೇಕಾಗಿದೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬೆಲ್ ಟಿವಿ.